ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತೆ ಮೋಕ್ಷ ಸನ್ಯಾಸ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು 3 ರೀತಿಯ ಬುದ್ಧಿ, ಅಂದರೆ ರಾಜಸಿಕ, ಸಾತ್ವಿಕ ಮತ್ತು ತಾಮಸಿಕ ಬುದ್ಧಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಧೃತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ಮನಸ್ಸಲ್ಲಿ ಒಂದು ಧಾರಣೆಯನ್ನು ಮಾಡ್ಕೊಳ್ತೀವಿ, ನಾನು ಈ ರೀತಿ ಮಾಡಬೇಕು, ಈ ರೀತಿ ಯೋಚನೆ ಮಾಡ್ತೀವಲ್ವಾ, ಅದರ ಬಗ್ಗೆ ಹೇಳ್ತಾನೆ. ಈಗ ಇಲ್ಲಿ ಮುಂದುವರೆದು ಹೇಳ್ತಾನೆ ಪಾರ್ಥ, ಯಾವ ಅವ್ಯಭಿಚಾರಿಣಿ ಧಾರಣಾ ಶಕ್ತಿಯಿಂದ ಮನುಷ್ಯ, ಅಂದರೆ ಅಲ್ಲಿ ಬೇರೆ ಏನೂ ಇರೋದಿಲ್ಲ, ಒಂದನ್ನೇ ಅವನು ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ. ಆ ರೀತಿಯ ಅವ್ಯಭಿಚಾರಿಣಿ ಧಾರಣಾ ಶಕ್ತಿಯಿಂದ ಮನುಷ್ಯ ಏನು ಮಾಡ್ತಾನೆ, ಧ್ಯಾನ ಯೋಗದ ಮೂಲಕ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ಧರಿಸ್ಕೊಳ್ತಾನೋ ಆ ಧೃತಿ ಇದೆಯಲ್ಲ, ಅದು ಸಾತ್ವಿಕವಾಗಿರುವಂಥದ್ದು. ಅವನಿಗೆ ಒಂದೇ ಮನಸ್ಸಿರುತ್ತೆ, ಒಂದೇ ಕಡೆ ಅವನಿಗೆ ಆಸಕ್ತಿ ಇರುತ್ತೆ, ಮತ್ತು ಒಂದರಲ್ಲೇ ಅವನು ಶರಣಾಗತಿ ಆಗಿರ್ತಾನೆ. ಆ ಒಂದು ಧಾರಣಾ ಶಕ್ತಿಯಿಂದ ಮನುಷ್ಯ ಏನು ಮಾಡ್ತಾನೆ, ಧ್ಯಾನ ಯೋಗದ ಮೂಲಕ ತನ್ನ ಮನಸ್ಸನ್ನಾಗಿರ್ಬೋದು, ಪ್ರಾಣವನ್ನಾಗಿರ್ಬೋದು, ಇಂದ್ರಿಯಗಳ ಕ್ರಿಯೆಗಳನ್ನು ಧರಿಸ್ಕೊಳ್ತಾನೋ ಅದನ್ನು ಸಾತ್ವಿಕ ಅಂತ ಹೇಳ್ತಾರೆ. ಇನ್ನು ಫಲದ ಇಚ್ಛೆ ಇರುವಂಥ ಮನುಷ್ಯ ಯಾವ ಧಾರಣಾ ಶಕ್ತಿಯ ಮೂಲಕ ಅತ್ಯಂತ ಆಸಕ್ತಿಯಿಂದ ಧರ್ಮ, ಅರ್ಥ ಮತ್ತು ಕಾಮವನ್ನು ಧರಿಸ್ಕೊಂಡಿರ್ತಾನೋ ಆ ಧಾರಣಾ ಶಕ್ತಿ ರಾಜಸಿಕವಾಗಿರುವಂಥದ್ದು. ಆಮೇಲೆ ದುಷ್ಟ ಬುದ್ಧಿ ಇರುವಂಥ ಮನುಷ್ಯ ಯಾವ ಧಾರಣಾ ಶಕ್ತಿಯ ಮೂಲಕ ನಿದ್ರೆ, ಭಯ ಮತ್ತು ಚಿಂತೆ ಇರುತ್ತಲ್ಲ ಅದು, ಮತ್ತು ದುಃಖವನ್ನು ಮತ್ತು ಉನ್ಮತ್ತತೆಯನ್ನು ಕೂಡ ಬಿಡೋದಿಲ್ವೋ ಆ ಧಾರಣಾ ಶಕ್ತಿ ತಾಮಸವಾಗಿದೆ ಅಂತ ನೀನು ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ಭರತ ಶ್ರೇಷ್ಠನೇ, ಈಗ ನಾನು 3 ರೀತಿಯ ಸುಖವನ್ನು ಕೂಡ ಹೇಳ್ತೀನಿ, ಅದನ್ನು ನೀನು ನನ್ನಿಂದ ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಸುಖದಲ್ಲೂ ಕೂಡ 3 ರೀತಿ ಇದೆ ಅನ್ನೋದು ನಮಗಿವಾಗ ಗೊತ್ತಾಗತ್ತೆ. ಏನು ಅಂತಂದ್ಬಿಟ್ಟು, ಯಾವ ಸುಖದಲ್ಲಿ ಸಾಧಕ ಭಜನೆ, ಧ್ಯಾನ ಮತ್ತು ಸೇವಾದಿ ಅಭ್ಯಾಸಗಳಿಂದ ರಮಿಸ್ತಾನೋ ಮತ್ತು ಅದರಿಂದ ದುಃಖಗಳ ಅಂತ್ಯವಾಗುತ್ತೋ ಅದು ಸುಖ. ನೋಡಿ, ಸುಖದಲ್ಲೂ ಕೂಡ ಬೇಕಾದಷ್ಟಿರುತ್ತೆ. ಈಗ ಕೆಲವರಿಗೆ ಫಿಲಮ್ ನೋಡ್ತಾ ಇರ್ತಾರೆ, ಏನು ಆನಂದ ಸಿಗ್ತಾ ಇರುತ್ತೆ ಅವರಿಗೆ. ಕೆಲವರಿಗೆ ಬರೀ ಕೆಲಸಗಳನ್ನು ಮಾಡೋದು ಅಥವಾ ಮಾತಾಡೋದು, ಬೇರೆಯವರಿಗೆ ಏನಾದರೂ ಒಂದು ಗಾಸಿಪ್ ಅಂತ ಹೇಳ್ತೀವಲ್ವ, ಅದರಲ್ಲಿ ಅವರಿಗೆ ತುಂಬ ಸುಖ ಸಿಗ್ತಾ ಇರುತ್ತೆ, ಸಂತೋಷ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆ ರೀತಿ ಸಂತೋಷ ಸಿಗುತ್ತೆ. ಇನ್ನು ಕೆಲವೊಬ್ಬರಿಗೇನು ಅಂತಂದರೆ, ಧರ್ಮಗ್ರಂಥಗಳನ್ನು ಓದೋದು, ದೇವರ ಭಜನೆ ಆಡೋದು, ಇದರಲ್ಲೆಲ್ಲ ತುಂಬ ಸುಖ ಸಿಗುತ್ತೆ. ಧ್ಯಾನ ಮಾಡೋದು, ಆಮೇಲೆ ಸತ್ಸಂಗದಲ್ಲಿ ಭಾಗಿಯಾಗೋದು, ಭಗವಂತನ ವಿಚಾರಗಳನ್ನು ಕೇಳೋದು, ಸೇವೆ ಮಾಡೋದು, ಇದರಿಂದ ತುಂಬ ಸುಖ ಸಿಗ್ತಾ ಇರುತ್ತೆ. ಆದರೆ ಬೇರೆಯವ್ರಿಗೆ ಅನಿಸುತ್ತೆ, ಅದೇನು ಯಾವಾಗಲೂ ನೋಡಿದ್ರು ಅದೇನೋ ಭಜನೆ ಮಾಡ್ತಿರ್ತಾರೆ ಅಥವಾ ಸತ್ಸಂಗಕ್ಕೆ ಹೋಗ್ತಾರೆ, ಅದರಲ್ಲಿ ಅದೇನು ಸಿಗುತ್ತೋ ಅಪ್ಪ ಅವ್ರಿಗೆ ಅಂತ ಹೇಳ್ತಾರಲ್ಲ. ಆದರೆ ಕೆಲವರಿಗೆ ಭಜನೆಗಳಲ್ಲಿ, ಧ್ಯಾನ ಸೇವಾದಿ ಅಭ್ಯಾಸಗಳಲ್ಲೇ ಅವರು ರಮಿಸ್ತಾ ಇರ್ತಾರಲ್ಲ, ಅದರಿಂದ ಏನಾಗುತ್ತೆ, ನಮ್ಮಲ್ಲಿರುವಂಥ ದುಃಖಗಳ ಅಂತ್ಯವೂ ಆಗುತ್ತೆ. ಆ ಸುಖ ಪ್ರಾರಂಭದಲ್ಲಿ ವಿಷದ ಸಮಾನವಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಆ ಒಂದು ವಿಷಯಗಳಿಗೆ ಹೋಗಬೇಕು ಅಂದಾಗ, ಭಜನೆಗೆ ಹೋಗಬೇಕು, ಸತ್ಸಂಗಕ್ಕೆ ಹೋಗಬೇಕು, ಸೇವೆ ಮಾಡೋದಕ್ಕೆ ಹೋಗಬೇಕು ಅಂತಂದಾಗ ಅದು ಹೇಗಿರುತ್ತೆ ಅಂತಂದರೆ ಕಷ್ಟ ಅನಿಸುತ್ತೆ. ಅದಕ್ಕೆ ಇಲ್ಲಿ ವಿಷದ ಹಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ಒಂದು ರಿಸಲ್ಟ್ ಏನಾಗುತ್ತೆ, ಅಮೃತಕ್ಕೆ ಸಮಾನವಾಗಿರುತ್ತೆ. ಅದಕ್ಕೋಸ್ಕರನೇ ಇದು ಪರಮಾತ್ಮನ ವಿಷಯ ಬುದ್ಧಿಯ ಪ್ರಸಾದದಿಂದ ಉತ್ಪನ್ನವಾಗುವಂತಹ ಸುಖ. ಅಂದರೆ ಏನು, ಇಲ್ಲಿ ಭಗವಂತನ ವಿಷಯಗಳನ್ನೇ ನಾವು ತಿಳ್ಕೊಳ್ತಾ ಇರ್ತೀವಿ, ನಮ್ಮ ಬುದ್ಧಿ ಅದನ್ನು ತಿಳ್ಕೊಳ್ತಾ ಇರುತ್ತೆ, ಅದರಿಂದ ಸಿಗುವಂಥ ಸುಖ ಆಗಿರೋದ್ರಿಂದ ಇದು ಸಾತ್ವಿಕ ಸುಖ ಅಂತ ಹೇಳಿದ್ದಾರೆ. ಇಲ್ಲಿ ಲೌಕಿಕವಾಗಿರುವಂಥದ್ರ ಬಗ್ಗೆ ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಬರೀ ಸಾತ್ವಿಕವಾಗಿರೋದ್ರ ಬಗ್ಗೆನೇ ನಾವು ತಿಳ್ಕೊಳ್ತಾ ಇರ್ತೀವಿ. ಆಮೇಲೆ ಯಾವ ಸುಖ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಆಗುತ್ತೋ, ಇಲ್ಲಿ ಏನಾಗುತ್ತೆ, ಇಂದ್ರಿಯಗಳು ತಮ್ಮ ವಿಷಯದ ಜೊತೆ ಸಂಯೋಗ ಮಾಡಿಕೊಳ್ಳುತ್ತೆ. ಆಗ ಅದು ಏನಾಗುತ್ತೆ, ಮೊದಲು ಪ್ರಾರಂಭದಲ್ಲಿ ಹೇಗಿರುತ್ತೆ, ಅಮೃತದ ಹಾಗಿರುತ್ತೆ, ಅಪ್ಪ ಎಷ್ಟು ಚೆನ್ನಾಗಿದೆ ಇದು ಅಂತ ಅನಿಸುತ್ತೆ. ಆದರೆ ಅದರ ರಿಸಲ್ಟ್ ಹೇಗಿರುತ್ತೆ, ವಿಷದ ಹಾಗಿರುತ್ತೆ. ಅದಕ್ಕೋಸ್ಕರ ಆ ಸುಖವನ್ನು ರಾಜಸ ಅಂತ ಹೇಳಿದ್ದಾರೆ.
ಈಗ ಇಂದ್ರಿಯಗಳು, ಇಂದ್ರಿಯ ವಿಷಯಗಳು ಬೇಕಾದಷ್ಟಿದೆ ನಮಗೆ. ನಾವು ಪ್ರತಿನಿತ್ಯ ಭೋಗಿಸ್ತಾ ಇರ್ತೀವಲ್ವಾ, ಆ ಎಲ್ಲ ಭೋಗಗಳು ನಮ್ಮ ಇಂದ್ರಿಯಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾ ಹೋಗ್ತೀವಲ್ವಾ. ಸ್ಟಾರ್ಟಿಂಗಲ್ಲಿ ಏನು ಆನಂದ ಅಪ್ಪ ಇದರಿಂದ ಅಂತ ಅನಿಸುತ್ತೆ, ಆದರೆ ಅದರ ರಿಸಲ್ಟ್ ಏನಾಗುತ್ತೆ, ವಿಷದ ಹಾಗಿರುತ್ತೆ. ಅದನ್ನು ರಾಜಸ ಅಂತ ಹೇಳ್ತಾರೆ. ಇನ್ನು ಮೂರನೇದು, ಯಾವುದು ಭೋಗ ಕಾಲದಲ್ಲೂ ಪರಿಣಾಮದಲ್ಲೂ ಆತ್ಮವನ್ನು ಮೋಹಿತಗೊಳಿಸುತ್ತೋ ಅದು, ಅಂದರೆ ಆತ್ಮಕ್ಕೂ ತೊಂದರೆ ಕೊಡುತ್ತೆ, ಆಮೇಲೆ ನಮ್ಮ ಶರೀರಕ್ಕೂ ತೊಂದರೆ ಕೊಡುತ್ತೆ. ಅದು ಭೋಗ ಕಾಲದಲ್ಲೂ ಕೂಡ ಮತ್ತು ಪರಿಣಾಮದಲ್ಲೂ ಕೂಡ ಅಂಥದ್ದು. ಅದು ನಿದ್ರೆ, ಆಲಸ್ಯ ಮತ್ತು ಪ್ರಮಾದಗಳಿಂದ ಉತ್ಪತ್ತಿಯಾದಂತಹ ಸುಖವಾಗಿರುತ್ತೆ. ಈಗ ಸುಮ್ಮನೆ ನಿದ್ದೆ ಮಾಡೋದು ಮಾಡ್ತಾ ಇದ್ರೆ ಏನಾಗುತ್ತೆ, ಶರೀರಕ್ಕೂ ತೊಂದರೆ, ಆತ್ಮಕ್ಕೂ ತೊಂದರೆ, ಏನೂ ನಾವು ಮಾಡೋದಿಲ್ಲ ಅಲ್ಲಿ ಅಲ್ವಾ. ಆ ರೀತಿ ಎಕ್ಸಾಂಪಲ್ ಕೊಟ್ಟೆ ನಾನು. ಈ ರೀತಿ ಉತ್ಪತ್ತಿಯಾದಂತಹ ಸುಖ ಅದನ್ನು ತಾಮಸ ಸುಖ ಅಂತ ಹೇಳ್ತಾರೆ. ಈಗ ಪೃಥ್ವಿಯಲ್ಲೇ ಆಗಿರ್ಬೋದು, ಆಕಾಶದಲ್ಲೇ ಆಗಿರ್ಬೋದು, ದೇವತೆಗಳಲ್ಲೇ ಆಗಿರ್ಬೋದು, ಇದನ್ನು ಬಿಟ್ಟು ಬೇರೆ ಇನ್ಯಾವುದೇ ಸತ್ವಗಳು ಇರೋದಿಲ್ಲ. ಅಂದರೆ ಮೂರೇ ಇರೋದು. ಈ ಮೂರನ್ನ ಬಿಟ್ಟು ಪೃಥ್ವಿ, ಆಕಾಶ, ದೇವತೆಗಳು ಎಲ್ಲಾದರೂ ಇರಲಿ, ಇಡೀ ಜಗತ್ತಲ್ಲಿ ಇದೇ ಇರೋದು. ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಅಂದರೆ ಪ್ರಕೃತಿಯಿಂದ ಉತ್ಪತ್ತಿಯಾಗಿರುವಂಥ ಈ ಮೂರು ಗುಣಗಳ ರಹಿತವಾಗಿರೋದು ಇರೋದಿಲ್ಲ. ಏನೇ ಆಗಿದ್ರೂ ಈ ಮೂರು ಗುಣಗಳ ಒಳಗೇ ಇರುತ್ತೆ. ದೇವತೆಗಳು ಅಂದರೆ ಅವರಿಗೆ ಸಾತ್ವಿಕತೆ ಜಾಸ್ತಿ ಇರುತ್ತೆ, ಅಂದರೆ ಅಲ್ಲೂ ಕೂಡ ಈ ಮೂರು ಗುಣದಲ್ಲಿ 1-2 ಮಿಕ್ಸ್ ಆಗಿರುವಂಥದ್ದೇ ಇರೋದು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.